ಇನ್ನು ಹೊಸ ವರ್ಷದ ದಿನ ನಂದಿ ಬೆಟ್ಟಕ್ಕೆ ಪ್ರವಾಸಿಗರು ದಂಡಾಗಿ ಬರ್ತಾ ಇದ್ದಾರೆ. ಯಾಕಂದರೆ ನಿನ್ನೆ ಸಂಜೆಯಿಂದಲೇ ಕ್ಲೋಸ್ ಮಾಡಿದ್ರು, ಇವತ್ತು ಬೆಳಗಿನ ಜಾವ ತನಕನೂ ಕೂಡ ಬಂದಿರುತ್ತೆ ಅನ್ನುವಂಥದ್ದನ್ನು ಹೇಳಿದರು. ಆದರೆ ಈಗ ಯಾವಾಗ ಓಪನ್ ಆಯಿತೋ ನಂದಿಗಿರಿ ಧಾಮ, ಬೆಳ್ಳಂಬೆಳಗ್ಗೆ ಪ್ರವಾಸಿಗರು ದಾಂಗುಡಿ ಇಟ್ಟಿದ್ದಾರೆ. ಚೆಕ್ ಪೋಸ್ಟ್ನಿಂದ ಬೆಟ್ಟದ ಕ್ರಾಸ್ವರೆಗೂ ಕೂಡ ಕ್ಯೂ ಅಲ್ಲಿ ನಿಂತಿವೆ ವಾಹನಗಳು, ಕಾರು, ಬೈಕ್ಗಳಲ್ಲಿ ಸಾವಿರಾರು ಪ್ರವಾಸಿಗರು ಬಂದಿದ್ದಾರೆ. ನಿನ್ನೆ ಮಧ್ಯಾಹ್ನ 2 ಗಂಟೆಯಿಂದ ಕ್ಲೋಸ್ ಆಗಿತ್ತು ನಂದಿಗಿರಿ ಧಾಮ. ಇವತ್ತು ಬೆಳಿಗ್ಗೆ 10 ಗಂಟೆವರೆಗೂ ಕೂಡ ಬಂದ್ ಮಾಡಿದ್ರು. 10 ಗಂಟೆಗೆ ಓಪನ್ ಆಗುತ್ತೆ ಅನ್ನುವಂಥದ್ದು ಗೊತ್ತಾಗಿತ್ತು. ಸೊ ಅಲ್ಲಿಗೆ ಹೋಗಬೇಕು, ಚಾರಣಕ್ಕೆ ಹೋಗುವಂಥವ್ರು, ಒಂದಷ್ಟು ಜನ ಸುಮ್ಮನೆ ಹೀಗೆ ಪಿಕ್ನಿಕ್ಗೆ ಅಂಥೇಳಿ ಬರುವಂಥವ್ರು, ಸಾಕಷ್ಟು ಸಂಖ್ಯೆಯಲ್ಲಿ ಬೈಕ್ಗಳು ತುಂಬ ಅಲ್ಲಿಗೆ ಕಾಣಿಸ್ತಾ ಇವೆ ನೋಡಿ. ಪ್ರವಾಸಿಗರು ಈಗ ಅಲ್ಲಿಗೆ ಬಂದಿರುವಂಥದ್ದು. ಗಿರಿಧಾಮದ ಗೇಟ್ ಓಪನ್ ಆಗ್ತಾ ಇದ್ದಂತೆ ಜನ ಮುಗಿಬಿದ್ದು ಬೆಟ್ಟ ಹತ್ತಿದ್ದಾರೆ. ನಾವು ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಹೊಸ ವರ್ಷ ಆಚರಣೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಗಿರಿ ಧಾಮಕ್ಕೆ ಜನ ಸಾಗರವಾಗಿ ಹರಿದು ಬರ್ತಾ ಇದ್ದಾರೆ. ಅದು ಬೆಳಗ್ಗೆಯಿಂದ ಬೈಕು, ಕಾರು, ಆಟೋಗಳಲ್ಲಿ ಆಗಮಿಸಿ ಗೇಟ್ ಬಳಿ ನಿಂತಿದ್ದಾರೆ. ಮತ್ತು ಗೇಟ್ನಲ್ಲಿ ಏನು 10 ಗಂಟೆವರೆಗೂ ಒಂದು ನಿರ್ಬಂಧ ಇತ್ತು. 10 ಗಂಟೆ ನಂತರ ಒಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬಂದಂಥ ಪ್ರವಾಸಿಗರಿಗೆ ಪ್ರವಾಸವನ್ನು ಕಲ್ಪಿಸಿದೆ. ಹಾಗಾಗಿ ನೋಡಿ, ನಾನು ನೋಡ್ತಾ ಇದ್ದೀನಿ, ಬೆಳಗ್ಗೆ ಇಲ್ಲಿಂದ ಅಂದರೆ ನಂದಿಗಿರಿ ಧಾಮದ ಒಂದು ಏನು ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟಿಂದ ಅಪ್ ಟು ಒಂದು ಬೆಟ್ಟದ ಕ್ರಾಸ್ವರೆಗೂ ಸುಮಾರು 1 ಕಿಲೋಮೀಟರ್ಗಷ್ಟಲ್ಲೇ ಒಂದು ಟ್ರಾಫಿಕ್ ಜಾಮ್ ಆಗಿದೆ. ಬೈಕ್ಗಳಿರ್ಬೋದು, ಕಾರ್ಗಳಿರ್ಬೋದು, ಆಟೋಗಳು ಮತ್ತು ಟಿಗಳಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಈ ರಾತ್ರಿಯೆಲ್ಲ ಪಾರ್ಟಿ ಮಾಡಲಿದ್ದಂಥವರು ಬೆಳಗ್ಗೆ ಎದ್ದು ಪ್ರಕೃತಿ ಧಾಮಕ್ಕೆ ಹೋಗಿ ಅಲ್ಲಿ ಸಂತೋಷದಿಂದ ಸ್ನೇಹಿತರ ಜೊತೆ ಒಂದು ಹೊಸ ವರ್ಷ ಆಚರಣೆ ಮಾಡಬೇಕು ಅಂತೇಳಿ ಜನ ಆಗಮಿಸಿದ್ದಾರೆ. ಆದರೆ ಇಲ್ಲಿ ಬೆಟ್ಟಕ್ಕೆ ಹೋಗೋದಕ್ಕೆ ಬಸ್ಗಳಿಲ್ಲದ ಕಾರಣ ಬಹುತೇಕ ಆಟೋಗಳಲ್ಲಿ ಬಂದಿದ್ದಾರೆ. ಇನ್ನು ಕೆಲವರು ಬಹುತೇಕ ತಮ್ಮ ಸ್ವಂತ ಕಾರುಗಳಲ್ಲಿ ಬಂದಿದ್ದಾರೆ. ಕಾರುಗಳಲ್ಲಿ ಆಗಮಿಸಿ ಈಗ ಬೆಟ್ಟ ಏರುವಂಥದ್ದು. ಇಲ್ಲಿಂದ ನಂದಿ ಬೆಟ್ಟದ ಮೇಲೆ ಹೋಗೋದಕ್ಕೆ ಸುಮಾರು 7 ಕಿಲೋಮೀಟರ್ ಇದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರವಾಸಿಗರು ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಬೆಟ್ಟದಲ್ಲಿ ಒಂದು ಪ್ರಕೃತಿ ಮಡಿಲಲ್ಲಿ, ಸುಂದರವಾದಂಥ ಪ್ರಕೃತಿ ಮಡಿಲಲ್ಲಿ ಸಂತೋಷದಿಂದ ಹೊಸ ವರ್ಷ ಆಚರಣೆ ಮಾಡಬೇಕಂತೇಳಿ ಆಗಮಿಸಿದ್ದಾರೆ. ಆದರೆ ಇಲ್ಲಿ ಮೇಲ್ಗಡೆ ಟ್ರಾಫಿಕ್ ಜಾಮ್ ಇರುವ ಹಿನ್ನೆಲೆಯಲ್ಲಿ ಮತ್ತು ಕೇವಲ ಒಂದು 300 ಕಾರುಗಳಿಗೆ ಆಗುವಷ್ಟು ಮಾತ್ರ ಒಂದು ಪಾರ್ಕಿಂಗ್ ಜಾಗ ಇರುವ ಕಾರಣ 50 ಕಾರುಗಳನ್ನು ಮಾತ್ರ ಮೇಲೆ ಬಿಡ್ತಾ ಇದ್ದಾರೆ. ಒಂದೇ ಸಮಯದಲ್ಲಿ ಬಿಟ್ಟರೆ ಮೇಲೆ ಪಾರ್ಕಿಂಗಿಗೆ ಗಾಡಿಗಳು ಮೂವ್ ಆಗೋದಿಲ್ಲ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಗೇಟ್ನಲ್ಲೇ ಇಲ್ಲಿ ನಿಲ್ಲಿಸಿ ಎಲ್ಲ ವಾಹನಗಳನ್ನು ಪರಿಶೀಲನೆ ಮಾಡಿ ಬಿಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಏನು ಇವತ್ತು ಹೊಸ ವರ್ಷ ಇದೆ, ಹೊಸ ವರ್ಷದ ಪ್ರಯುಕ್ತ ಪ್ರಕೃತಿ ಮಡಿಲಲ್ಲಿ ಸಂತೋಷವಾಗಿ ದಿನ ಕಳೆದು ಹೊಸ ವರ್ಷದ ಒಂದು ಸಂತೋಷದ ಮೂಲಕ ಕಾಲ ಕಳೆಯೋಣ ಅಂತೇಳಿ ನಂದಿಗಿರಿ ಧಾಮಕ್ಕೆ ಪ್ರವಾಸಿಗರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿರೋದು ವಿಶೇಷ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್, TV9 ಚಿಕ್ಕಬಳ್ಳಾಪುರ.